ಏಡ್ಸ್ ಟ್ರಾಪ್ ಶಾಸಕ ಮುನಿರತ್ನಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಶಾಸಕ ಮುನಿರತ್ನ ವಿರುದ್ಧದ ಜಾತಿ ನಿಂದನೆ ಪ್ರಕರಣಕ್ಕೆ ಸಾಕ್ಷ್ಯ ಲಭಿಸಿದೆ. ಏಡ್ಸ್ ಟ್ರಾಪ್ ಶಾಸಕ ಮುನಿರತ್ನಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಶಾಸಕ ಮುನಿರತ್ನ ವಿರುದ್ಧದ ಜಾತಿ ನಿಂದನೆ ಪ್ರಕರಣಕ್ಕೆ ಇದೀಗ ಮಹತ್ವದ ಸಾಕ್ಷ್ಯ ಲಭ್ಯ ಆಗಿದೆ. ಚಲುವರಾಜು ಜೊತೆ ಶಾಸಕ ನಡೆಸಿದ್ದ ಸಂಭಾಷಣೆ ಅಸಲಿ ಎಂಬ ಸತ್ಯ ಬಹಿರಂಗ ಆಗಿದೆ. ಫೋನ್ನಲ್ಲಿ ಚಲುವರಾಜು ಜಾತಿಯನ್ನ ನಿಂದಿಸಿದ್ದ ಬಿಜೆಪಿ ಶಾಸಕ ಚಲುವರಾಜು ಅಮ್ಮ ಮತ್ತು ಪತ್ನಿಯ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರು. ಸಂಭಾಷಣೆ ವೈರಲ್ ಆಗ್ತಾ ಇದ್ದಂತೆ ನಾನವನಲ್ಲ ಅಂತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡಿದ್ರು. ಎಫ್ಎಸ್ಎಲ್ ವರದಿಯಲ್ಲಿ ಮುನಿರತ್ನನದ್ದೇ ಆಡಿಯೋ ಅಂತ ದೃಢ ಆಗಿದೆ. ಸಿಐಡಿ ತನಿಖಾಧಿಕಾರಿಗಳ ಕೈ ಸೇರಿದೆ ಈಗ ಎಫ್ಎಸ್ಎಲ್ ರಿಪೋರ್ಟ್. ಮುನಿರತ್ನ ವಿರುದ್ಧ ವಿಸ್ತೃತವಾಗಿ ನಿಮ್ಮ ಪವರ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಸದ್ಯ ಜಾಮೀನಿನ ಮೇಲೆ ಹೊರಗಿರುವ ಆರ್ಆರ್ ನಗರ ಶಾಸಕ ಮುನಿರತ್ನ ಮತ್ತೆ ಜೈಲು ಪಾಲಾಗ್ತಾನ ಏಡ್ಸ್ ಟ್ರಾಪ್ ಶಾಸಕ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಮಹತ್ವದ ಸಾಕ್ಷ್ಯ ಕೂಡ ಲಭಿಸಿದೆ. ಶಾಸಕ ಮುನಿರತ್ನ ವಿರುದ್ಧದ ಜಾತಿ ನಿಂದನೆ ಪ್ರಕರಣಕ್ಕೆ ಇದೀಗ ಮಹತ್ವದ ಸಾಕ್ಷ್ಯ ಲಭಿಸಿದೆ. ಇನ್ನು ಚಲುವರಾಜು ಜೊತೆ ಶಾಸಕ ನಡೆಸಿದಂತಹ ಸಂಭಾಷಣೆ ಏನು ವೈರಲ್ ಆಗಿತ್ತು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲೆಡೆ ಕೂಡ ಈ ಸಂಭಾಷಣೆ ವೈರಲ್ ಆಗಿತ್ತು. ಇದೀಗ ಇದು ಅಸಲಿ ಎಂಬ ಸತ್ಯ ಹೊರಬಿದ್ದಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಮುನಿರತ್ನರದ್ದೇ ಆಡಿಯೋ ಅಂತ ದೃಢ ಆಗಿದೆ. ಸಂಭಾಷಣೆ ವೈರಲ್ ಆಗ್ತಾ ಇದ್ದಂತೆ ಬಿಜೆಪಿ ಶಾಸಕ ಮುನಿರತ್ನ ಅವರು ನಾನವನಲ್ಲ, ನಾನು ಮಾತನಾಡಿಲ್ಲ ಅಂತ ಹೇಳ್ತಾ ಇದ್ರು. ಇದೀಗ ಆ ಆಡಿಯೋ ಅವರದ್ದೇ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ದೃಢ ಆಗಿದೆ. ಇನ್ನು ಚಲುವರಾಜು ಬಗ್ಗೆ ಹಾಗೆ ಅವರ ಅಮ್ಮ ಹೆಂಡತಿಯ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರು, ಜಾತಿ ನಿಂದನೆಯನ್ನ ಮಾಡಿದ್ರು. ಇದೀಗ ಈ ಆಡಿಯೋ ವೈರಲ್ ಆಗಿತ್ತು. ಈ ಆಡಿಯೋಗೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿಯಲ್ಲಿ ಮುನಿರತ್ನರದ್ದೇ ಆಡಿಯೋ ಅಂತ ದೃಢ ಕೂಡ ಆಗಿದೆ.